ಗುರುವೇ, ಇವತ್ತು ನಂದು 51 ಡೇಸ್ ಟ್ರಿಪ್ ಒಳಗೆ 51ನೇ ದಿನ ಲಾಸ್ಟ್ ಡೇ. ಫಸ್ಟ್ ಡೇನು ಇಲ್ಲೇ ಬಂದು ಇದೇ ಜಾಗದಾಗ ಬಂದು ಕೇಸಿಂದ್ರೆ ವಿಡಿಯೋ ಮಾಡಿದ್ದೆ. ಗುರುವೇ ನಮಸ್ಕಾರ, ನಾನು ಇವಾಗಿದ್ದೀನಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಸಂಬಂಧ ಕಾಶಿ ಒಳಗೆ. ನಾನು 51 ದಿನಗಳ ಕಾಲ ನಿರಂತರವಾಗಿ ಹಿಮಾಲಯದಲ್ಲಿ ಅಂದರೆ 4 ಸ್ಟೇಟ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಲಡಾಖ್, ಜಮ್ಮು, ಈ 4 ಸ್ಟೇಟ್ನ 51 ದಿನಗಳ ಕಾಲ ನಿರಂತರವಾಗಿ ಟ್ರಾವೆಲಿಂಗ್ ಮಾಡಬೇಕಂತ ಮಾಡೀನಿ. ಅದ್ರ ಒಳಗಿದ್ದೆಲ್ಲ ನಾನು ನಿಮಗೆ ತೋರಿಸ್ಬೇಕಂತ ಮಾಡೀನಿ. ಅದ್ರ ಸಂಬಂಧ ನಾನು ಈ ಅನೌನ್ಸ್ಮೆಂಟ್ನ ಕಾಶಿಗೆ ಬಂದು ಕೇಸಿದ್ರೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಅದು ಆಸೆ ಈಡೇರ್ತು. ಲಾಸ್ಟ್ ಡೇನು ಇದೇ ಜಾಗದಾಗ ಬಂದು ವಿಡಿಯೋ ಮಾಡೋಕತ್ತೀನಿ. ಅದು ನನ್ನ ಭಾಗ್ಯ. ಯಾಕಪ್ಪ ಅಂತಂದ್ರೆ ಕಾಶಿ ಒಳಗೆ ಅಷ್ಟು ಜಲ್ದಿ ಬರಲ್ಲ ಯಾವುದೇ ಮನುಷ್ಯ. ದೇವರ ಆಸೆ ಪಟ್ಟಿಷ್ಟೇ ನಮಗೆ ಬರೋದಾಗ್ತದ. ನಾನು ಸ್ಟಾರ್ಟು ಇಲ್ಲೇ ಮಾಡಿದ್ದೆ, ಎಂಡು ಇಲ್ಲೇ ಮಾಡಿದ್ದೆ. ಈ ವಿಡಿಯೋ ನೀವು ನೋಡಕತ್ತೀರಪ್ಪ ಅಂತಂದ್ರೆ ಇದ್ರ ಹಿಂದಿನ ವಿಡಿಯೋ ಜಮ್ಮು ಕಾಶ್ಮೀರ ವಿಡಿಯೋ ಇದ್ದಿತ್ತು. ಅದಕ್ಕಿಂತ ಮೊದಲು ಶಿವರಾತ್ರಿ ಸಮೀಪಿಗೆ ಒಂದಿಷ್ಟು ವಿಡಿಯೋ ಬಿಟ್ಟಿದ್ದು ನಾನು, ಶಿವರಾತ್ರಿ ಸ್ಪೆಷಲ್ ವಿಡಿಯೋ ಕಾಶಿ ಸಂಬಂಧ. ಆ ಕಾಶಿ ವಿಡಿಯೋ ಹೋಗಿ ನೋಡಿರಿ, ಈ ವಿಡಿಯೋ ತಳ ಡಿಸ್ಕ್ರಿಪ್ಷನ್ದಾಗ ಅದ. ಇವಾಗ ನೀವು ಎಲ್ಲರೂ ಸೇರಿಕೆಸಂದ್ರೆ ಯಾವ ಥರ ಹೆಣ ಸುಡ್ತಾರಪ್ಪ ಅಂತ ಅನ್ನೋದು ನೋಡೋಮ್ರತ್ತ ಈ ಮಣಿಕರ್ಣಿಕಾ ಘಾಟ್ ಒಳಗೆ. ಕಾಶಂ ಮರಣಂ ಮುಕ್ತಿ. ಕಾಶಿ ಒಳಗೆ ಮರಣ ಹೊಂದದೆ ಒಂದು ದೊಡ್ಡ ಭಾರ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸುಡುವ ಪ್ರತಿಯೊಂದು ಹೆಣದ ಕಿವಿ ಒಳಗೆ ಶಿವ ಸ್ವತಃನೇ ತಾರಕ್ ಮಂತ್ರ ಓದ್ತಿರ್ತಾನೆ. ಸಾವನ್ನ ಯಾರು ನೋಡ್ಯಾರ, ಸತ್ಯ ಏನಾದಿಗ ಅದು ರಾಮನಾಮ ಸತ್ಯ ಅದ, ಮತ್ತು ಸಂಸಾರ ಏನಾದಿಗ ಅದು ಪೂರಾ ಸುಳ್ಳದ. ಎಲ್ಲ ಮೋಹಮಾಯದ ಆಟ. ಸತ್ಯ ಇದೆ, ಅದೇ ರಾಮನಾಮ ಸತ್ಯ. ಹೆಣಗಳು ಸುಡಬೇಕಪ್ಪ ಅಂತಂದ್ರೆ ಕಟ್ಟಿಗೆಗಳು ಬೇಕು. ಈ ಕಟ್ಟಿಗೆಗಳು ಏನಾದವಾಗ ಒಂದು ಪ್ಲೇಸ್ದಿಂದ ಈ ಮಣಿಕರ್ಣಿಕಾ ಘಟ್ಟಕ್ಕೆ ದೋಣಿ ಮುಖಾಂತರ ಬರ್ತಾವ. ಆ ಕಟ್ಟಿಗೆಗಳು ಏನಿದ್ದಿರ್ತಾವ ಅವಕ್ಕನ್ನು ಸಣ್ಣ ತುಂಡಾಗಿ ಒಂದು ಅಂಗಡಿ ಒಳಗಿಟ್ಟು KG ಗಪ್ಲೆ ಮಾರ್ತಿರ್ತಾರೆ. ಈ ಮಣಿಕರ್ಣಿಕಾ ಘಾಟ್ ಒಳಗೆ ಶವಗಳನ್ನು 24 ಗಂಟೆನೂ ಸುಡ್ತಿರ್ತಾರೆ. ಬೆಳಿಗ್ಗೆ ಎದ್ದು ಇಲ್ಲಿರುವ ಕಾರ್ಮಿಕರು ಈ ಘಾಟವನ್ನು ಸ್ವಚ್ಛ ಮಾಡ್ತಾರೆ. ನೀರಿಂದ ಬೂದಿಯನ್ನು ತಣ್ಣಗೆ ಮಾಡ್ತಾರೆ. ಅದೇ ಬೂದಿ ತೊಗೊಂಡು ಗಂಗಾ ನದಿ ದಂಡಿಗೆ ಹಾಕ್ತಾರೆ. ಇದೇ ರೀತಿ ಬೆಳಿಗ್ಗೆ ಎದ್ದು ಈ ಘಾಟವನ್ನು ಸ್ವಚ್ಛ ಮಾಡ್ತಾರೆ. ಅಷ್ಟನ್ನಷ್ಟೇ ಹೆಣಗಳು ಬರೋಕೆ ಸ್ಟಾರ್ಟ್ ಆಗ್ತದೆ. ಈ ಬಿಲ್ಡಿಂಗ್ ಮಣಿಕರ್ಣಿಕಾ ಘಾಟ್ ದಂಡಿಗಿರುವ ಬಿಲ್ಡಿಂಗ್. ಇದೇ ಬಿಲ್ಡಿಂಗ್ ಒಳಗೆ ಕಟ್ಟಿಗೆ ಅಂಗಡಿಗಳು ಅದಾವ. ಇದೇ ಬಿಲ್ಡಿಂಗ್ ಒಳಗೆ ಹೆಣಕ್ಕೆ ಏನೇನು ಸಾಮಾನು ಬೇಕಾಗ್ತದೆ ಈಗ ಸುಡೋ ಸಂಬಂಧ ಅವೆಲ್ಲ ಸಾಮಾನುಗಳು ಇಲ್ಲಿ ಸಿಗ್ತಿರ್ತಾವ. ಶವಗಳನ್ನು ಸುಡುವಕ್ಕೆ ಇದೇ ಮದ್ದಿನ ಅಂಗಡಿಗಳಿಂದ ಮದ್ದು ಒಯ್ತಿರ್ತಾರೆ. ಒಂದು ಜನ್ಮ ತಗೊಳ್ಳೋದು ಭಾಗ್ಯದ ಕೈಯಾಗದ, ಸಾವು ಬರೋದು ಸಮಯದ ಕೈಯಾಗದ. ನಾವು ಸತ್ತಿಂದು ಜನರ ಮನದಲ್ಲಿರೋದು ಅದು ನಮ್ಮ ಕರ್ಮದ ಕೈಯಾಗದ. ಈ ಕಾಶಿ ಒಳಗೆ ನೀವು ಎಲ್ಲಿ ನೋಡಿದ್ರು ನಿಮ್ಗೆ ಗುಡಿಗಳು ಕಾಣ್ತಾವ. ನಾನು ಮಣಿಕರ್ಣಿಕಾ ದ್ವಾರವನ್ನು ಹುಡ್ಕೊಂಡು ಮಣಿಕರ್ಣಿಕಾ ದ್ವಾರದ ಕಡೆ ಹೋಗ್ತೀನಿ. ಇದೇ ದ್ವಾರದಿಂದ ಎಲ್ಲ ಹೆಣಗಳು ಎಂಟ್ರಿ ಆತವ. ಎಂಟ್ರಿ ಆಗಿಂದ ಮುಂದೆ ಹೋಗ್ತಾ ಹೋಗ್ತಾ ಇದೇ ಗಲ್ಲಿ ಮುಖಾಂತರ ಮಣಿಕರ್ಣಿಕಾ ಘಾಟ್ ಗಲ್ಲಿ ಅಂತಾರೆ. ಇದೇ ಮಣಿಕರ್ಣಿಕಾ ಘಾಟ್ ಗಲ್ಲಿ ಮುಖಾಂತರ ಮಣಿಕರ್ಣಿಕಾ ಸಂಶಾನ್ ಕಡೆ ಹೋಗ್ತದ. ಶವ ಹೊತ್ಕೊಂಡು ಹೋಗುವಾಗ ಎಲ್ಲರೂ ಬಾಯಿಗೂ ಒಂದೇ ಮಾತು, ರಾಮ್ ನಾಮ ಸತ್ಯ ಹೇ, ಸತ್ಯ ಹಿ ರಾಮ್ ಹೇ, ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ. ಒಂದು ಹೆಣ ಬತ್ತಪ್ಪ ಅಂತಂದ್ರೆ ಅದ್ರ ಜೊತೆನೆ ಹೆಣಗಳು ಬರಕ್ಕೆ ಸ್ಟಾರ್ಟ್ ಆಗ್ತಾವ. ಒಂದ್ರ ಮ್ಯಾಗೊಂದು ಒಂದ್ರ ಮ್ಯಾಗೊಂದು. ಈ ಜಗತ್ತಿನೊಳಗಿರುವ ಒಂದೇ ಒಂದು ಪ್ಲೇಸ್ ಇದು. ಇಲ್ಲಿ ಸಾವನ್ನ ಕೂಡ ಸಂಭ್ರಮಿಸ್ತಾರ. ಅದಕ್ಕೆ ಈ ಪ್ಲೇಸ್ ಫೇಮಸ್, ಈ ಮಣಿಕರ್ಣಿಕಾ ಘಾಟ. नजरिया
ಈ ಶವಗಳು ಮಣಿಕರ್ಣಿಕಾ ಘಾಟ್ ಕಡೆ ಬಂದು ಡೈರೆಕ್ಟ್ ಗಂಗಾ ನದಿ ಕಡೆ ಹೋಗ್ತದ. ಗಂಗಾ ನದಿ ಕಡೆ ಹೋಗಿ ಶವಗಳನ್ನು ನೀರಿನ ಮುಖಾಂತರ ತೊಳಿತಾರ. ಇದೇ ಗಂಗಾ ಜಲದಾಗ ತೊಳೆದು ಮೊದಲು ಮಾಡಿದ ಕರ್ಮದ ಪಾಪಗಳನ್ನು ಎಲ್ಲ ಇಲ್ಲಿ ವಿಮುಕ್ತ ಆಗ್ತದಪ್ಪ ಅನ್ನೋ ನಂಬಿಕೆಯಿಂದ ಗಂಗಾ ಜಲದಿಂದ ತೊಳೆದು ಕೇಸಿಂದ್ರ ಹೆಣಗಳನ್ನ ತಂದು ಒಂದು ಕಡೆ ಇಟ್ಟು ತಮ್ಮ ಪಾಳೆ ಬರತಕ್ಕ ಕಾಯ್ತಾರೆ. ಇಲ್ಲಿ ಈ ಭೂಮಿ ಮೇಲಿರುವ ಪವಿತ್ರ ಸ್ಥಳ ಅಂದರೆ ಈ ಸಂಶಾನ. ಈ ಸಂಶಾನೊಳಗೆ ಸ್ವತಃ ಶಿವನೇ ನೆಲೆಸಿರ್ತಾನೆ. ಈ ಒಂದು ಹೆಣ ತಂದು ಕೇಸಿಂದ್ರೆ ಒಂದು ಸೈಡ್ ಇಡ್ತಾರೆ. ಇಟ್ಟು ಅಲ್ಲಿ ಕಟ್ಟಿಗೆಗಳನ್ನು ಗೊಳೆ ಮಾಡ್ಕೇಸಿಂದ್ರೆ ಕಟ್ಟಿಗೆಗಳನ್ನು ಒಡ್ತಾರ ಈ ಹೆಣ ಸುಡೋಕೆ. ಎಷ್ಟೋ ಜನರ ಆಸೆ ಆಗಿರ್ತದೆ ಈ ಕಾಶಿ ಒಳಗೆ ಬಂದು ಮರಣ ಹೊಂದಬೇಕಪ್ಪ ಅಂತಂದು. ಮರಣ ಹೊಂದು ಇದೇ ಮಣಿಕರ್ಣಿಕಾ ಘಾಟ್ ಒಳಗೆ ದಹನ ಆಗಬೇಕಪ್ಪ ಅಂತನೋ ಆಸೆ ಇದ್ದಿರ್ತದೆ. ಯಾಕಂದ್ರೆ ಸ್ವತಃ ಶಿವನೇ ಬಂದು ಈ ಸುಡುವ ಹೆಣಗಳಲ್ಲಿ ಕಿವಿ ಒಳಗೆ ತಾರಕ ಮಂತ್ರ ಓದ್ತಿರ್ತಾನೆ. ಕೊನೆಯದಾಗಿ ಶವದ ಬಾಯಿ ಒಳಗೆ ಸಂಬಂಧಿಕರು ಸ್ವಲ್ಪ ಕುಂಕುಮ ಮತ್ತು ಅದ್ರ ಜೊತೆ ಬಂಗಾರವನ್ನು ಬಾಯಿ ಒಳಗೆ ಹಾಕ್ತಾರೆ. ಈ ಬೆಂಕಿ ಹಚ್ಚೋ ಸಲುವಾಗಿ ಇದೇ ಮಣಿಕರ್ಣಿಕಾ ಘಾಟ್ ಸಮೀಪರ ಬಿಲ್ಡಿಂಗ್ ಒಳಗೆ ಕಿಚ್ಚು ಇದ್ದಿರ್ತದ. ಈ ಕಿಚ್ಚ ಸುಮಾರು 15,000 ವರ್ಷಗಳಿಂದ ಇದು ಕಿಚ್ಚು ಯಾವಾಗಲೂ ಕಂಟಿನ್ಯೂ ಇದ್ದಿರ್ತದೆ. ಇದೇ ಕಿಚ್ಚನ್ನು ತೊಗೊಂಡು ಬಂದು ಕೇಸಿಂದ್ರೆ ಇಲ್ಲಿ ಉರಿ ಹಚ್ತಿರ್ತಾರೆ. ಶವಕ್ಕೆ ಬೆಂಕಿ ಹಚ್ಚಿಂದ ಸಂಬಂಧಿಕರು ಎಲ್ಲರೂ ಸೇರಿ 5 ರೌಂಡ್ ಹೊಡಿತಾರೆ. ಅವ್ರು ಇಷ್ಟಪಟ್ಟ ಸಾಮಾನ್ಯ ಇದ್ದಿರ್ತದೆ, ಅದು ಒಂದು ಗಡಿಗೆ ಒಳಗೆ ಇದ್ದಿರ್ತದೆ. ಆ ಗಡಿಗೆ ತೊಗೊಂಡು ಕೇಸಿಂದ್ರೆ ಇದೇ ಗಂಗಾ ನದಿಯಲ್ಲಿ ಎಸಿತಾರೆ. ಈ ಶವ ಪರಿಪೂರ್ಣವಾಗಿ ದಹನ ಆಗಬೇಕಪ್ಪ ಅಂತಂದು ಅಲ್ಲಿರುವ ಮದ್ದನ್ನು ಬಳಸ್ತಾರೆ. ಮದ್ದಿನಿಂದ ಹೆಚ್ಚಿಗೆ ಉರಿಯನ್ನು ಹಚ್ತಾರೆ. ಈ ಭೂಮಿ ಮ್ಯಾಗ ಬಂದಿಂದ ಯಾರೂ ಏನೂ ತೊಗೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ. ಇದೇ ಜಾಗದಿಂದ ನಮ್ಮ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಗ್ತದ. ಇವತ್ತಿದ್ದವರು ನಾಳೆ ಇಲ್ಲ, ನಾಳೆ ಇದ್ದವರು ನಾಡಿದ್ದು ಇಲ್ಲ. ಈ ಮಣಿಕರ್ಣಿಕಾ ಘಾಟ್ ಒಳಗೆ ಇಷ್ಟೊಂದು ಗಲಾಟೆ ಒಳಗೆ ನಮ್ಮ ಮನಸ್ಸು ಶಾಂತಿಯನ್ನು ಅನುಭವಿಸ್ತದ. ಈ ಎಲ್ಲರ ಆತ್ಮ ಹೇಳ್ತದ, ನಾನು ಪರಮಾತ್ಮ, ಈ ದೇಹ ನನಗೆ ಬರೇ ಬಟ್ಟಿ ಇದ್ದಂಗೆ, ನಾನು ಆತ್ಮ, ನನಗೆ ಆತ್ಮಕ್ಕೆ ಶಾಂತಿಯೇ ಇಲ್ಲ, ಆತ್ಮಕ್ಕೆ ಗಲಾಟೆಯೂ ಇಲ್ಲ, ಆತ್ಮಕ್ಕೆ ಸಾವು ಕೂಡ ಇಲ್ಲಪ್ಪ ಅಂತಂದು ಹೇಳ್ತಿರ್ತದ. ಆತ್ಮ ಪರಮಾತ್ಮ ಇದು. ಈ ಮಣಿಕರ್ಣಿಕಾ ಘಾಟ್ ಒಳಗೆ